ಈಗ ಎಲ್ಲಿ ಇದು ನೀವು ಮಾರಕ್ಕೆ ತೊಗೊಂಡೋಗತ್ರಿ ನಾ ಮನೆಗೆ ತೊಗೊಂಡೋಗತ್ರಿ? ಹಾಂ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಮತ್ತೆ ರೈತರು ಬಂದು ಇಲ್ಲಿ ಕೊಡ್ತಾರೇನ? ಹಿಂಗೆ ಗಾಡಿನ ದೊಡ್ಡ ದೊಡ್ಡ ಗಾಡಿನ ಬರ್ತಾವ್ರಿ? ಅಲ್ಲಿ ಖರೀದಿ ಆಗೇ ಬರ್ತೀವಿ. ಬಟಾಟೆ ನೋಡತ್ತೀವಿ ಈಗ. ಸೊ ನೋಡ್ಬೋದು ಈ ರೀತಿ ಬಟಾಟೆ ಅದಾವ ನೋಡ್ರಿ. 18 ಟನ್ ಬಟಾಟೆ ತುಂಬಿಕೊಂಡು ಬಂದಿದ್ದೆ ನೋಡ್ರಿ ಗಾಡಿ. ಡೆಲ್ಲಿಂದ ಬಂದಿತ್ತಂತ. ಸಣ್ಣ ಸ್ವಲ್ಪ ಎಲ್ಲ ಖಾಲಿ ಆಗ್ತೈತಿ ಈ ಗಾಡಿ ಎಲ್ಲ ರೀ. ಹಾಂ ಈಗ ಇನ್ನೂ ಖಾಲಿ ಆಗ್ತೈತಿ ಈಗ ಯಾವಾಗ. ಹೆಲೋ ಹಾಯ್ ನಮಸ್ಕಾರ, ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೈತಲ್ಲ ಸೋಮವಾರ ಐತಿ. ನಾವು ಸೋಮವಾರ ಐತಲ್ಲ ನಮ್ಮ ಬೆಳಗಾವಿಯ ಅತ್ಯಂತ ದೊಡ್ಡ ಮತ್ತು APMC ಮಾರ್ಕೆಟ್ನ ನೋಡಕ್ಕೆ ಬಂದೀವಿ. ಮತ್ತು APMC ಮಾರ್ಕೆಟ್ನ ಹೆಂಗೆ ಐತಿ ಏನೇನಿಲ್ಲ ನಿಮ್ಗೆ ಈ ವ್ಲಾಗ್ದಾಗ ತೋರಿಸ್ತೀನಿ. ಮತ್ತು ಈ ವ್ಲಾಗ್ನ ತಾವು ಕಂಟಿನ್ಯೂ ನೋಡ್ತೀರಿ ಮತ್ತು ಎಂಜಾಯ್ ಮಾಡಿರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನೋಡುವಂಥ ಆಸೆ ಇದ್ರೆ APMC ಮಾರ್ಕೆಟ್ನ ಈಗ ಐತಲ್ಲ ನಾ ತೋರಿಸ್ತೀನಿ. ಬರ್ರಿ ಮತ್ತು ನೋಡೋಣ ಅಂತ ಹೆಂಗೇಗಿದೆ, ಏನೇನು ರೇಟ್ ಇದೆ ಏನೇನಿಲ್ಲ ಅಂಥೇಳಿ ಈ ವ್ಲಾಗ್ದಾಗ ನಿಮ್ಗೆ ತೋರಿಸ್ಕೊತ ಇರ್ತೀನಿ. ತರ್ಗೂ ಕೇಳೋನು ಎಲ್ಲ ರೇಟ್ ಎಲ್ಲ ಹೆಂಗೆ ಐತಿ ಎಲ್ಲ ನಿಮಗೆಲ್ಲ ಓಕೆ ಐತೀನಿ ಅಂಥೇಳಿ. ಗೋವಾಕ್ಕೆ ಭಾಳಷ್ಟು ಮಾಲ ಒಯ್ತಿರ್ತಾರೆ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಬದ್ನಿಕಾಯಿ ಮತ್ತು ಈ ರೀತಿ ಏನೇನು ಐಟಮ್ ಅದಾವಲ್ಲ ಎಲ್ಲ ರೀತಿ ಐಟಮ ನಮ್ಮ ಬೆಳಗಾವಿಂದನ ಗೋವಾಕ್ಕೆ ಹೋಗ್ತಿರ್ತಾವ. ಹಾಂ, ಇದೇ ಮಾರ್ಕೆಟಿಂದ ಹೋಗ್ತಿರ್ತಾವ. ತಾವೆಲ್ಲ ನೋಡ್ಬೋದು. ಬೆಳಗಾವಿಯ APMC ಮಾರ್ಕೆಟ್ದಲ್ಲಿರೋ ಒಂದು ಸರ್ಕಲ್ ಅಂತ ಹೇಳ್ಬೋದು. ಮತ್ತು ಸರ್ಕಲ್ ಮುಂದೆ ಇದೈತಲ್ಲ ನಮ್ಮ ಬೆಳಗಾವಿ APMC ಮಾರ್ಕೆಟ್ ಆಡಳಿತ ಕಚೇರಿ ಆಫೀಸ್ ಐತಿ. ಹಾಂ, ಇದು ಆಫೀಸ್ ಐತಿ. ಮತ್ತು ಆಫೀಸ್ ಮುಂದೆ ಐತಲ್ಲ ಈ ರೀತಿ ಐತಲ್ಲ ಗಿಡದೆಲ್ಲ ಮಾಡಿ ಗಾರ್ಡನ್ ಮಾಡಿ ಮತ್ತೆಲ್ಲ ರೀತಿ ಗಿಡಗಳನ್ನು ಹಾಕಿ ಮತ್ತು ಅಲ್ಲಿ ರೈತರದ್ದು ಐತಲ್ಲ ಅವ್ರದ್ದು ಇರ್ತೈತಲ್ಲ ಜಟ್ಕಾ ಬಂಡಿ ಮತ್ತು ನಾಯಿ ಇವೆಲ್ಲ ಅವ್ರದ್ದು ಒಂದು ತೋರಿಸುವಂಥ ಪ್ರಯತ್ನ ಮಾಡಿದ್ದೈತಿ ಇಲ್ಲಿ. ಹಾಂ, ಇದು ನಮ್ಮ ಬೆಳಗಾವಿ ದೊಡ್ಡ ಮಾರ್ಕೆಟ್ ಅಂತ ಹೇಳಿದ್ನಿ. ಈ ರೀತಿ ಉಳ್ಳಾಗಡ್ಡಿ ಇದೆಲ್ಲ ಹಿಂಗೆ ಬಿದ್ದಿರ್ತೈತೆ ನೋಡ್ರಿ. ಹಿಂಗೆ ಬಟಾಟಿನೂ ಹಿಂಗೆ ಬಿದ್ದಿರ್ತಾವ. ನೋಡ್ಬೋದು. ಎಷ್ಟು ರೀ? 22 ಅದು 18 ಐತೇನು ರೀ? ಬಟಾಟೆ ಇಲ್ಲಿ ಬಟಾಟಿನೂ ಅದಾವಲ್ಲ. ನೀವು ಉಳ್ಳಾಗಡ್ಡಿ ಅಷ್ಟೇ ಮಾಡ್ತೀರೇನು ರೀ? ಹಾಂ ರೀ, ಲೂಸ್ 20 ರೂಪಾಯಿ. ಚೀಲ ರೀ? ಚೀಲ ದೊಡ್ಡ ಚೀಲ 17 ರೀ. 12-13 ಐತೇನು ರೀ? ಇದೆಲ್ಲ ಬಟಾಟೆ ಐತೇನು ರೀ? ಇಂಡೋರ್. ನೋಡ್ಬೋದು ಸರ್. ಎಲ್ಲೆಲ್ಲಿಂದ ಬರ್ತಾವ್ರಿ ಇವು ಬಟಾಟೆ? ಇಂದೂರ್ ರೀ. ಮತ್ತು ಎಲ್ಲ ಇಂದೂರ್ MP ಬರ್ತಾವ್ರಿ? ಇಂದೂರ್ MP ಬರ್ತಾವ, ಅಗ್ರಾ ಬರ್ತಾವ, ಡಿಸ್ಸಾ ಬರ್ತೈತಿ. ಹಾಂ ರೀ. ಹಾಂ ರೀ. ಹೌದು. ಈಗ ಎಷ್ಟು ಗಂಟೆಗೆ ಬರ್ತೈತಿ ರೀ? ಯಾವಾಗ ಬರ್ತೈತಿ? ಏನು ಟೈಮಿಂಗ್ ಏನು ಐತೆ? ಅವ್ರ ಮೇಲೆ ಡಿಪೆಂಡ್ ಐತೇನು ರೀ ಅದು? ಅವೆಲ್ಲ ಬಟಾಟೆ ಬರೋದು ಇಂಡೋರಿಂದ ಬರ್ತಾವಂತ. ಹಾಂ, ಅವ್ರಿಗೇನು ರೈತರು ಯಾವಾಗ ಕಳಿಸ್ತಾರೆ ಮತ್ತು ರೈತರ ಮೇಲೆಲ್ಲ ಡಿಪೆಂಡ್ ಆಗಿರ್ತೈತಿ. ರೈತರದ್ದು ಯಾವಾಗ ಬೆಳೆ ಬೆಳಿತಾರೆ, ರೈತರದ್ದು ಎಲ್ಲ ಯಾವಾಗ ಬೆಳೆದು ಯಾವಾಗ ಆಗಿರ್ತೈತಲ್ಲ ಆವಾಗ ಬರ್ತಿರ್ತಾವೆ ನೋಡ್ರಿ. ಉಳ್ಳಾಗಡ್ಡಿನ ಐತೆ ನೋಡ್ರಿ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಉಳ್ಳಾಗಡ್ಡಿನ ಅದ ನೋಡ್ರಿ. ಈಗ ನಾವು APMC ಮಾರ್ಕೆಟ್ ಇದೆಲ್ಲ ನೋಡಾತಿಲ್ಲ. APMC ಮಾರ್ಕೆಟ್ದಾಗ ಭಾಳಷ್ಟು ಉಳ್ಳಾಗಡ್ಡಿದ ಐತೆ ನೋಡ್ರಿ. ಎಲ್ಲ ಹವಾ ತಾವು ನೋಡ್ಬೋದು. ಉಳ್ಳಾಗಡ್ಡಿದ ಐತಿ. ಸೊ ನೋಡ್ರಿ ಹೆಂಗೈತಿ. ಅಲ್ಲಿಂದ ಇಲ್ಲಿವರೆಗೂ ರೈತರೆಲ್ಲ ಬೆಳೆದಿದ್ದ ಅವ್ರ ಕಷ್ಟದ ಅವ್ರ ಬೆವರಿಂದ ಇಲ್ಲಿ ಬಂದು ಕುಂತೈತೆ ನೋಡ್ರಿ. ಈಗ ಇಲ್ಲಿಂದ ಜನ ಎಲ್ಲಿ ಜಾಸ್ತಿ ಇರ್ತಾರೆ? APMC ಮಾರ್ಕೆಟ್ ಒಳಗೆ ಏನು ಜೈಕಿಸ ಮಾರ್ಕೆಟ್ದಾಗ ರೀ? ಜಾಸ್ತಿ ಜನ ಅಂದ್ರೆ ರೀ ಶನಿವಾರ ಬುಧವಾರ ಬಜಾರ್ ಇರ್ತೈತ್ರಲ್ಲ. ಹಾಂ, ಅವತ್ತು ರೇಷ್ ಇರ್ತೈತ್ರಿ. ಇವತ್ತೇನು ಇರಲ್ರಿ. ಇವತ್ತು ಸೋಮವಾರ ಐತಿ. ಸೋಮವಾರಿಂದ ಜಾಸ್ತಿ ಜನ ಇರೋದಂತ್ರಿ. ಐತ್ಲ ಸೇಲ್ ಆಗ್ತೈತ್ರಿ. ಇವತ್ತೆಲ್ಲ ಖಾಲಿ ಆಗ್ತೈತ್ರಿ. ಮತ್ತು ಸವಾಲ್ ರೀ ಯಾವಾಗ ಆಗ್ತೈತಿ? ಸವಾಲ್ ಶನಿವಾರ ದಿವಸ ಬುಧವಾರ ದಿವಸ ರೀ. ಈಗ ನಾಳೆ ಇವತ್ತು 12 ಗಂಟೆಗೆ ಆಗ್ತೈತೆ ರೀ. ಈಗ 12 ಗಂಟೆಗೆ ಬರ್ತಾರೇನು ರೀ ಜನ? ಅವಾಗ ಇರ್ತಾರೆ ಜನ. ಅವಾಗ ಬಂದು ಅದಾವ ಅನ್ಸುತ್ತೆ. ಈ ಸೆಕ್ಷನ್ ಐತ್ಲ ನಾ ಬಂದಿದ್ದು ಉಳ್ಳಾಗಡ್ಡಿ ಅನ್ಸುತ್ತೆ. ಮತ್ತು ಇಲ್ಲಿ ಬಟಾಟೆ ಅದಾವ ನೋಡ್ಬೋದು. ಮತ್ತು ನಮಸ್ತೆ ಸರ್, ಹೆಂಗದಿರಿ? ಆರಾಮದಿರಿ? ಹೆಂಗೆ ನಡೆಯತ್ತಿದ್ರಿ ಪ್ರೈಸು? ಮಾರ್ಕೆಟ್ ಹೆಂಗೈತಿ? ಉಳ್ಳಾಗಡ್ಡಿ ಸ್ಲೋ ಇದೆ ಸರ್. ಉಳ್ಳಾಗಡ್ಡಿ ಸ್ಲೋ ಐತ್ರಿ. ಎಷ್ಟು ಐತ್ರಿ ಪ್ರೈಸ್ ಉಳ್ಳಾಗಡ್ಡಿದ್ರೆ? 5 ರೂಪಾಯಿ ಹಿಡ್ಕೊಂಡು 18 ರೂಪಾಯಿ. 5 ರೂಪಾಯಿ ಹಿಡ್ಕೊಂಡು 18. ಈ ಚೀಲ ಎಷ್ಟು ರೀ? ಈಗ ಪೂರ ಚೀಲನ 1 kg ಪರ್ kg. ಈಗ ಒಂದು ಚೀಲ ಎಲ್ಲ ಐತ್ರಿ ಅಂದರೆ ಎಷ್ಟಕ್ಕೆ ಐತ್ರಿ ಅದು? 60 ಕಿಲೋ, 50 ಕಿಲೋ, 40 ಕಿಲೋ. ಇದು ಎಷ್ಟು ಕಿಲೋ ಐತ್ರಿ ಈಗ ಒಂದು ಚೀಲ? ಇದು 57 ಇದೆ, 57, 55 ಇದೆ. ಈಗ 57 kgಗೆ ಎಷ್ಟು ಐತ್ರಿ ಇದು? ಹಾಂ, ಇಲ್ಲ ಐತಲ್ಲ 1000
26 ರೂಪಾಯಿ ಐತೆ ನೋಡ್ರಿ ಐತ್ರಿ ಉಳ್ಳಾಗಡ್ಡಿ ಐತ್ರಿ ರೇಟ್ ಎಷ್ಟು ಐತೆ ಇದ್ರದ್ದು ಈಗ ಹ್ಞೂ ಇನ್ನೂ ಸವಾಲು ಆಗ್ಬೇಕೇನ್ರಿ ಯಾವಾಗ 8 ರೂಪಾಯಿ ಇಲ್ಲ ಅಂದ್ರೆ 15 ಲಾಸ್ಟ್ ಅಷ್ಟು ಕೆ ಜಿಗೆ ರೀ ಕೆಜಿ ಈಗ ಸವಾಲು ಯಾವಾಗ ಆಗ್ತೈತೆ ರೀ ಇದು ನಾಳೆ 12 ಗಂಟೆಗೆ 12 ನಾಳೆ ಇವತ್ತಿನ ನಾಳೆ ರೀ ಹೌದು ಇಲ್ಲೂ ಕೂಡ ಈ ಸಣ್ಣ ಮತ್ತು ಪ್ರೈಸ್ ಬೇರೆ ಇರ್ತಾವಲ್ಲ ರೀ ಇದು ಸಣ್ಣ ಬೇರೆ ಇರ್ತಾವ್ರಿ 12 ರೂಪಾಯಿ 13 ರೂಪಾಯಿ ಹಿಂಗೆ ಇರ್ತಾವೆ ಹಾಂ ರೀ ಇದು 12 13 ಆಗ್ತೈತೆ ರೀ ಅದು 17 18 ಆಗ್ತೈತೇನು ರೀ ಇದಿಷ್ಟ ಉಳ್ಳಾಗಡ್ಡಿದು ಎಲ್ಲ ಸೆಕ್ಷನ್ ಐತೇನು ರೀ ಈಗ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟಿ ಬಟಾಟೊ ಅವೆಲ್ಲ ಎಕಡೆ ಐತ್ರಿ ಟೊಂಬಾಟೊ ಆ ಕಡೆ ಇಲ್ಲಿ ಬಟಾಟೆ ಇಲ್ಲಿ ಬರ್ತಾವ್ರಿ ಟೊಮ್ಯಾಟೊ ಈ ಕಡೆ ಬರ್ತಾವೇನು ರೀ ಇಲ್ಲ ಟೊಂಬಾಟೊ ಅಲ್ಲಿ ಭಾಜಿ ಅಲ್ಲಿ ಬರ್ತಾವೇನು ರೀ ಯಾವ ಸೈಡ್ ರೀ ಜೆ ಕಿಸಾನ್ ಮಾರ್ಕೆಟ್ ಆ ಕಡೆ ಈ ಕಡೆ ರೀ ಈ ಕಡೆ ಉಳ್ಳಾಗಡ್ಡಿ ಮತ್ತು ಬಟಾಟೆ ಅಷ್ಟ ಉಳ್ಳಾಗಡ್ಡಿ ಬಟಾಟೆ ಅಷ್ಟೇ ಇಷ್ಟೆಲ್ಲ ದೊಡ್ಡ ಮಾರ್ಕೆಟ್ ಉಳ್ಳಾಗಡ್ಡಿ ಬಟಾಟಿಗೆ ಅಷ್ಟೇ ಆಗ್ತೈತೆ ರೀ ಮತ್ತು ಯಾವಾಗ ಬೆಳಗಿನ ಜನ ಯಾವಾಗ ಹೆಚ್ಚಿಗೆ ಇರ್ತಾರೆ ಇಲ್ಲಿ ಬುಧವಾರ ದಿವಸ ಬುಧವಾರ ಜನ ಬುಧವಾರ ಮತ್ತು ಶನಿವಾರ ಇರ್ತಾರೆ ರೀ ಬುಧವಾರ ಮತ್ತು ಶನಿವಾರ ಇವತ್ತು ಆಗ್ತಾವು ಬಾಜಾರ್ ಸೋಮವಾರ ದಿನ ಬಾಜಾರ್ ಆಗ್ತೈತಿ ಹಾಂ ರೀ ಮತ್ತು ಬೆಳಗ್ಗೆ ರೀ 4 ಗಂಟೆಗೆ 3 ಗಂಟೆಗೆ ಅವಾಗ ಅವಾಗ ಇಲ್ಲಿ ಚಲೋ ಬಂದಿದ್ರಿ ಅಷ್ಟೇ ಸೊ ಫ್ರೆಂಡ್ಸ್ ತಾವೆಲ್ಲ ನೋಡ್ಬೋದು ನಾವು ಜೈ ಕಿಸಾನ್ ಮಾರ್ಕೆಟ್ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೈತಿ ತಾವೇನಾದರೂ ಜೈ ಕಿಸಾನ್ ಮಾರ್ಕೆಟು ಅಲ್ಲಿ ಹೋಗ್ರಿ ಮತ್ತು ಅಲ್ಲಿ ಎಲ್ಲ ಉಳ್ಳಾಗಡ್ಡಿದ ಟೊಮ್ಯಾಟೋದ ಅಲ್ಲೂ ಕೂಡ ಎಲ್ಲ ರೇಟ್ದ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೈತಿ ಅಲ್ಲೂ ಕೂಡ ನೋಡ್ಬೋದು ಎಂಡಿಗೆ ವಿಡಿಯೋ ಹಾಕಿರ್ತೀನಿ ಅದು ಕೂಡ ಚೆಕ್ ಮಾಡಿರಿ ಈಗ ಮತ್ತೆ ಅದೆಲ್ಲ ಸಪ್ರೇಟ್ ಐತ್ರಿ ಸೆಕ್ಷನ್ ಅದಾವನ್ರಿ ಸೆಕ್ಷನ್ಸ್ ಐತ್ರಿ ಹಾಂ ಸೊ ಫ್ರೆಂಡ್ಸ್ ಈಗ ನೋಡ್ರಲ್ಲ ಅವರೆಲ್ಲ ಹೇಳತ್ತಾರೆ ಇಲ್ಲೆಲ್ಲ ಸೆಕ್ಷನ್ಸ್ ಬೇರೆ ಬೇರೆ ಅದಾವ ಅವೆಲ್ಲ ಸೆಕ್ಷನ್ಸ್ ಇದ್ರನ್ನ ಬೇಗ ಸಿಗ್ತೈತಿ ಮತ್ತು ಬೇಗ ಐತ್ಲ ರೈತರು ಬಂದಾಗ ಮತ್ತು ಇಲ್ಲಿಂದ ಮಾರಾಟಕ್ಕೆ ತೊಗೊಂಡು ಹೋಗ್ತಾರಲ್ಲ ಅವ್ರು ಒಂದೊಂದು ಸೆಕ್ಷನ್ದಾಗ ಬಂದ ಒಯ್ಬೋದು ಹಿಂಗೆ ಪ್ರತಿದಿನ ಆಯ್ತಲ್ಲ ಇಲ್ಲಿಂದ ನೂರಾರು ಟ್ರಕ್ಸ್ಗಳು ಹೋಗ್ತಿರ್ತಾವೆ ನೋಡ್ರಿ ಈಗ ಮತ್ತೆ ಈ ಗಾಡ್ಯಾಗ ಬಟಾಟಿ ತುಂಬ್ಕೊಂಡು ಪ್ರತಿದಿನ ಆಯ್ತಲ್ಲ ನೂರಾರು ಟ್ರಕ್ ಐತಲ್ಲ ಈ APMC ಮಾರ್ಕೆಟಿಂದ ಬೇರೆ ರಾಜ್ಯಕ್ಕೆ ಮತ್ತು ಬೇರೆ ಊರಿಗೆ ಹೋಗಿ ಮಾರಾಟ ಆಗ್ತೈತೆ ನೋಡ್ರಿ ರಾಜಸ್ಥಾನ್ ಪಾಸಿಂಗ್ ಅನ್ಸುತ್ತಾ ನೋಡ್ಬೋದು ಈ ರೀತಿ ಐತಲ್ಲ ಪ್ರತಿದಿನ ನೂರಾರು ಟ್ರಕ್ ಇಲ್ಲಿಂದ ಒಯ್ತಿರ್ತಾವೆ ಮಟೀರಿಯಲ್ ಒಯ್ದು ಹಾಕ್ತಿರ್ತಾವೆ ನೋಡ್ರಿ ಹಲೋ ಭಯ್ಯ ಕಿಧರ್ ಸೇ ಹೋ ಎಲ್ಲಿಂದ ಇದೀರಿ कन्नड़ा आता है नहीं आता है किधर से आए हो दिल्ली से वो गाड़ी का पासिंग RJ करके है ना रहता है वो दिल्ली से राजस्थान का है क्या वो राजस्थान से आप दिल्ली से आए क्या क्या लेने के लिए आए हो इधर ये आलू खाली आलू उधर से लेके आए क्या आलू लेके आए क्या आलू बोला तो बटाटे बटाटा लेके आए कितना लेके आए ये कितना 18 टन रहेगा 18 टन लेके आए आने के लिए कितना दिन हुआ इधर कितना टाइम 4 दिन लगे 4 दिन लगा ओहो कैसा हुआ जर्नी आपका कैसा होता है ओ मैं इधर का ट्रांसपोर्ट हूँ हाँ ट्रांसपोर्टर मैं तो इधर ही रहता हूँ बेलगाम आप बेलगाम में रहते क्या दिल्ली ಬಂದೈತೆ ನೋಡ್ರಿ ದಿಲ್ಲಿಂದ ಬಟಾಟೆ ಇಳಿಸಾಕ ಬಂದೈತಿ कितना टन है बोला भाई 18 टन तुम्हीच खाली करता ಕನ್ನಡ ಇದೆ तुम्हाला ಇದು ಟ್ರಕ್ ನೀವೇ ಖಾಲಿ ಮಾಡ್ತೀರಿ ಈಗ ಗೊತ್ತಾಗ್ತೈತೆ ರೀ ಖಾಲಿ ಮಾಡಕ್ಕೆ ಈಗ ಒಂದೇ ಸಲ ಖಾಲಿ ಮಾಡಲ್ರಿ ಇದು ಒಂದೇ ಸಲ ಖಾಲಿ ಮಾಡಿ ಇಲ್ಲಿ ಇಟ್ಕೊಳಲ್ಲ ಹೆಂಗೈತಿ ವ್ಯಾಪಾರ ಖಾಲಿ ಇದು ವ್ಯಾಪಾರ ಆಯ್ತಂದ್ರೆ ಪಟ್ ಖಾಲಿ ಆಗ್ತೈತಿ 4 ತಾಸ್ನಾಗ ಅಂದ್ರೆ ಎಲ್ಲ ಖಾಲಿ ಆಗ್ತೈತಿ ಈ ಗಾಡಿ ಎಲ್ಲ ರೀ ಹಾಂ ಈಗ ಮತ್ತೆ ರೈತರು ಬಂದು ಇಲ್ಲಿ ಕೊಡ್ತಾರೇನ ಹಿಂಗೆ ಗಾಡಿ ದೊಡ್ಡ ಗಾಡಿನ ಬರ್ತಾವ್ರಿ ಇಲ್ಲ ಅಲ್ಲ ಅಲ್ಲಿ ಖರೀದಿ ಆಗೇ ಬಂದಿರ್ತೈತಿ ಎಲ್ಲ ಖರೀದಿಯಾಗಿ ಬಂದಿರ್ತೈತ್ರಿ ಹಿಂಗೆ ಒಂದು 4 ಚೀಲ 5 ಚೀಲ ಹಂಗೇನು ಬರಲ್ಲ ಎಲ್ಲ ಇದು ಬಡ್ರಿ ಹಿಂಗೆ ದೊಡ್ಡ ಗಾಡಿನ ದೊಡ್ಡ ಗಾಡಿನ 10 ಟನ್ ಮುಂದೆ 10 ಟನ್ ಮುಂದೆ ರೀ 10 ಟನ್ ಇಟ್ಕೊಂಡು 25-30 ಟನ್ ತನಕ ಬರ್ತೈತಿ 30 ಟನ್ ಮಟ್ಟ ಬರ್ತೈತೆ ರೀ 30 ಟನ್ ಲಾಸ್ಟ್ ಈಗ ರೇಟ್ ಇನ್ನೂ ಡಿಸೈಡ್ ಆಗಿಲ್ಲ ಏನು ಇದ್ರದ್ದು ಏನು ಆಗೈತ್ರಿ ಗೊತ್ತಾಗಿತ್ತು ಎಷ್ಟಾಗೈತೆ ರೀ ಈಗ 13 ರೂಪಾಯಿ ಈಗ 13 ರೂಪಾಯಿ ರೀ ಎಷ್ಟಕ್ಕೆ 1 kg ಹಾಂ 1 kg 1 kg 13 ರೂಪಾಯಿ ರೀ ಬಟಾಟಿ ಇಲ್ಲೆಲ್ಲ ಬಟಾಟೆ ಸೈಜ್ ಮೇಲೆ ರೇಟ್ ಆಗಿರ್ತೈತಿ ಸೈಜ್ ಮೇಲೆ ರೇಟ್ ಆಗಿರ್ತೈತೇನು ರೀ ಕ್ವಾಲಿಟಿ ಮೇಲೆ ರೇಟ್ ಕ್ವಾಲಿಟಿ ಮೇಲೆ ಮತ್ತು ಸೈಜ್ ಮೇಲೆ ಇತದ ರೇಟ್ ಇದೆ ಈಗ ಸೈಜ್ ದೊಡ್ಡದೈತೇನು ರೀ ಇದು ಈ ಸೈಜ್ ದೊಡ್ಡದೈತಿ ಅಲ್ಲ ಸಣ್ಣ ಮಟ್ಟ ಬರ್ತೈತಿ ಇದು 13 ರೂಪಾಯಿ ಆಗೈತಿ ಅದು ಸ್ವಲ್ಪ ಹಸಿರು ಇತ್ತು ಹಾಂ ರೀ ಅದು 10 ರೂಪಾಯಿ ತೆಗೆದ್ರು ಡೈರೆಕ್ಟ್ ಅದು 10 ರೂಪಾಯಿ ತೆಗೆದ್ರಿ ಏನು ರೀ ಅಂದ್ರೆ 11 ರೂಪಾಯಿ ಬೆಳೆದಿದೆ 11 ರೂಪಾಯಿ ಬೀಳ್ತೈತಿ ಈಗ ಪ್ರತಿದಿನ ಬೇರೆ ಬೇರೆ ರೇಟ್ ಇರ್ತೈತೇನು ರೀ ಅಲ್ಲ ಸ್ವಲ್ಪ ಒಂಥರ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಈ ಸೈಜ್ನಾಗ ಬಂತಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಆಗಿರ್ತೈತಿ ಈ ಸೈಜ್ನಾಗ ಸ್ವಲ್ಪ ಸಣ್ಣ ಸೈಜ್ ಬಂತು ಈ ಸೈಜ್ ರೇಟ್ ಬೇರೆ ಆಗ್ತೈತಿ ಈ ಸೈಜ್ನಾಗ ಬೇರೆ ಆಗ್ತೈತಿ ಓಕೆ ಇದು 15-16 ರೂಪಾಯಿನೂ ಹೋಗ್ಬೋದು
ಇದು 16 ರೂಪಾಯಿ ಹೋಗ್ರಿ 1 ಕೆಜಿಗೆ. ಹಾಂ 1 ಕೆಜಿಗೆ. ಹಾಂ ರೀ. ಅದೇ ಇದು ಮಿಕ್ಸ್ ಐತಂತಲ್ಲ ಹೌದು ರೀ. ಅದ 13 ರೂಪಾಯಿ. ಇದರಂತ ಈಗ ಹೊಸ ಇದ್ರಾಗ ಬಂತು, ಇದರಂತ ಹೊಸ ಇದ್ರಾಗ ಬಂತು. ಹೌದು. ಈ ಲೆವೆಲ್ನಾಗ ರೇಟ್ ತೆಗೆದಿರ್ತಾರೆ. ಇದು ಸಣ್ಣ ಇತ್ತಂದ್ರೆ ಸ್ವಲ್ಪ ಕಮ್ಮಿ ಬರ್ತೈತೆ ಕಮ್ಮಿ ಬರ್ತೈತಿ. ಸ್ವಲ್ಪ ಎಕ್ದಮ್ ಗೋಳಿನೂ ಬರ್ತೈತಿ ಪಿಚ್ಚಿ. ಸೊ ಫ್ರೆಂಡ್ಸ್ ನೋಡ್ಬೋದು ನಾವು ಈ ರೀತಿ ಸಣ್ಣ ಇತ್ತಂದ್ರೆ ಪ್ರೈಸ್ ಸ್ವಲ್ಪ ಕಮ್ಮಿ ಬರ್ತೈತೆ ಅನ್ನೋ ಥರ, ಮತ್ತು ಈ ರೀತಿ ಏನು ಐತಂದ್ರೆ ಸ್ವಲ್ಪ ದೊಡ್ಡದು ಇದ್ದಾನೆ ಪ್ರೈಸ್ ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಅದು 1 ನಂಬರ್ ಅಂತಾರೆ. ಇದಕ್ಕೆ 1 ನಂಬರ್ ಅಂತಾರೆ. 1 ನಂಬರ್. ಇದು 2 ನಂಬರ್ ಬರ್ತೈತಿ. ಇದು 2 ನಂಬರ್. ಅದೇ ಎಕ್ದಮ್ ಸಣ್ಣ ಹಿಂಗೆ ಗೋಳಿ ಬಂತಂದ್ರೆ 3 ನಂಬರ್ ಬರ್ತೈತಿ. ಇದ್ರಕ್ಕಿಂತ ಎಕ್ದಮ್ ಶಾಂತ. ಹಾಂ ಈ ಟೈಪ್ನಾಗ ಬಂತಂದ್ರೆ ಈ ಟೈಪ್ನಾಗ ಬಂದಂತ. ಹಾಂ ಆದ್ರೆ ಎಲ್ಲ ಬರ್ತಾವೆ, ಮಿಕ್ಸ್ ಆಗ್ತಾವ್ರಿ. ಏನು ಮಿಕ್ಸ್ ಆಗ್ತೈತಿ ಎಲ್ಲ ಮಿಕ್ಸ್ ಆಗಿ ಬರ್ತೈತೆ. ದೊಡ್ಡ ಸೈಜ್ ಸೆಪ್ರೇಟ್ ರೀ, ಮೀಡಿಯಮ್ ಸೈಜ್ ಸೆಪ್ರೇಟ್, ಬಾರೀಕ್ ಸೆಪ್ರೇಟ್ ಹಿಂಗೆ ಮಾಡ್ಬೇಕ್ರಿ. ಈಗ ಯಾರು ಮಾಡ್ತಾರೆ ಇದೇನು ಮಾಡಕ್ಕೆ ಬರಲ್ಲ. ಯಾರು ತಗೋತಾರ ಅದ ಮಾಡ್ತಾರ, ಅವರ ಮಾಡ್ಕೋತಾರೆ. ಯಾರು ತಗೋತಾರೆ ಅವರು ಮಾಡ್ಕೋತಾರೆ. ಈಗ ಹೆಂಗೈತಿ ಈಗ ಒಂದು 4 ಚೀಲ ತಗೊಂಡಂತಾರೆ ದೊಡ್ಡ ಸೈಜ್ ಅದ ಹೆಚ್ಚು ಹೋಗ್ತಿತ್ಲಾ. ದೊಡ್ಡ ಸೈಜ್ ಹೆಚ್ಚಿಗೆ ಹೋಗ್ತೈತಿ. ಹಾಂ ಆದ್ರೆ ಅವ್ರು ರೈತರು ಎತ್ಲಾಗಿ ಕಳ್ಸಿರ್ತಾರಲ್ಲ, ಅವರೆಲ್ಲ ಒಂದೇ ಸಲ ತೊಳೆದು ಕ್ಯಾಶಿ ಎಲ್ಲ ಹುಯ್ಯಿ ಅಂತೇಳಿ ಚೀಲ್ದಾಗ ತುಂಬಿ ಕಳಿಸ್ಬಿಡೋರು. ರೇಟ್ ಸ್ವಲ್ಪ ಕಮ್ಮಿ ಆಗೈತಿ. ರೇಟ್ ಕಮ್ಮಿ ಹೆಚ್ಚಿಗೆ ಆಗ್ತೈತೆ. ಹೆಚ್ಚು ಕಡಿಮೆ ಆಗ್ತೈತಿ. ನಾವು ಇತ್ಲ ಇಷ್ಟೋ ಮಟ್ಟ ಬಟಾಟೆ ಮತ್ತು ಉಳ್ಳಾಗಡ್ಡಿ ನೋಡ್ದು, ಅಲ್ಲಿಂದ ಇಲ್ಲಿ ಮಟ್ಟ ಎಲ್ಲ ಬಟಾಟೆ ಉಳ್ಳಾಗಡ್ಡಿದ ಐತಿ. ಹಾಂ ಅದೇ ಮತ್ತು ರೇಟ್ ಎಲ್ಲ ಹೇಳಿರು, ಮತ್ತೆಲ್ಲ ಸೈಜ್ ಎಲ್ಲ ತೆಗೆದು ತೋರಿಸಿರು. ನೋಡಿರಲ್ಲ ಎಲ್ಲ ಎಷ್ಟು ಜನ ಚಲೋ ಅದಾರ ಅಂತೇಳಿ. ಎಲ್ಲಿ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಬಂದ್ರೆ ಎಲ್ಲಿ ನಾನು ಸ್ವಲ್ಪ ಏನಾರ ರಿಯಾಕ್ಷನ್ ಚೇಂಜ್ ಮಾಡ್ತಾರೆ ಇಲ್ಲಿ ಹೇಳಲ್ಲ ಅಂತ ಮಾಡಿದ್ನಿ. ಆದ್ರೆ ಅವ್ರು ನೋಡ್ಬೋದು ಎಷ್ಟು ಚಲೋ ರೀತಿ ಹೇಳಿರ, ಅದು ಕೂಡ ನೋಡಿ ಸೊ ಹ್ಯಾಪಿ ಆತ. ಮತ್ತು ಇಲ್ಲೂ ನೋಡ್ಬೋದು, ಇಲ್ಲೆಲ್ಲ ಐತಲ್ಲ. ಮತ್ತು ಟಮಾಟೊ, ಮಿರ್ಚಿ ಇದೆಲ್ಲ ಮಾರ್ಕೆಟ್ ಐತಿ. ಆದರೆ ಇದು ಈಗ ಚಾಲು ಇರಲ್ಲ. ಇದು ಯಾವಾಗಂದ್ರೆ ಬೆಳಗ್ಗೆ ಅಷ್ಟೇ ಚಾಲು ಇರ್ತೈತಿ. ಹಾಂ ಇಲ್ಲೂ ನೋಡ್ಬೋದು ಹಿಂಗೈತಿ. ಸೊ ಇಲ್ಲೂ ಏನೋ ಇವರು ಯಾವ ಥರ ಬರ್ರಿ ಇವ್ರು ಕಿಲೋನು. ಅಕ್ಕ ಏನು ಆಯ್ತು ರೀ ಇದು? ಮೆಣ್ಸಿಕಾಯಿ ಐತ್ರಿ. ಎಲ್ಲಿ ತೊಗೊಂಡ್ರಿ? ಅಲ್ಲಿ ತಗೊಂಡ್ರಿ ಏನಾತ್ರಿ? ಚಾಲು ಐತ್ರಿ? ಇಲ್ರಿ ಸಮ್ ಏಟದ ನೀನು ಹರ್ಯಾಗಿ ಇಟ್ಟು ಹೋಗಿದ್ರಿ. ಹರ್ಯಾಗಿ ಇಟ್ಟು ಹೋಗಿದ್ರಿ? ಈಗ ಎಲ್ಲಿ ಇದು ನೀವು ಮಾರಕ್ಕೆ ತೊಗೊಂಡೋಗತ್ರಿ ನಾ ಮನೆಗೆ ತೊಗೊಂಡೋಗತ್ರಿ? ಇಡೇ ಎದಕ್ ಮಾಡತ್ತಿ? ಹಾಂ ವಿಡಿಯೋ ಕರ ಸಮಯ ವಿಡಿಯೋ ಮಾಡ್ಲೆ ಮಾರಕ್ ಹೋಗತ್ತೆ ಹೇಳ. ನೀವು ಯಾಕೆ ಮಾಡತ್ರಿ? ಇಲ್ಲ ಇನ್ನೊಂದು ಹುಚ್ಚಿಗೆ ಎಲ್ಲ ಕಡೆ ಬಿಟ್ಟು ಬಿಡ್ತಾರ. ಕೇಸಿನ ಕನ್ನಡ ಸೇಜಡಿ ಚೋಣಾಕಚ್ ನೀರ ಸಬ್ಸ್ಕ್ರೈಬ್ ಮಾಡ್ರಿ. ಅಂಜಾಕ್ ಹೋಗ್ಬೇಡ್ರಿ. ಇದೇನ ಎದಕ್ಕೆ ಹೋಯ್ತ್ರಿ? ಮಾರಕ್ಕೆ ಹೋಯ್ತ್ರಿ ಏನು ತೊಗೊಂಡು? ಮಾರಕ್ಕೆ ಹೋಯ್ತ್ರಿ. ಎಷ್ಟು ವಿಡಿಯೋ ಯಾಕಾಗೈತೆ ಅಂದ್ರೆ ನಿಮ್ಗೆ ಎಷ್ಟು ಹೇಳಿದ್ರಕಿ ನಂದು ಯೂಟ್ಯೂಬ್ದಾಗ ಬಂದೈತೆ ನಂದು ಕ್ರಿಶ್ಚಿಯನ್ ದೇವ್ರಿಗೆ ಹೋಗಿನ್ಯಾ. ಹಾಂ ಅಲ್ಲಿ ಹೋದದ್ದು ಅದು ಆರಾಮಾಗಲಿಲ್ಲ ನನಗೆ. ಹಾಂ ಹಾಂ ಅಲ್ಲಿ ಹೋಗಿದ್ದು ಆರಾಮ್ ಸುಳ್ಳು ಆತದ. ಮಾಡಿ ನಂದು ಇದ್ರ ವಿಡಿಯೋ ಮಾಡಿ ಗೊತ್ತಾಗಲಿ ಎಲ್ಲ ಜನಕ್ಕೆ. ನಡೀತಿದ್ರಿ ಅದೆಲ್ಲ ಹೆಂಗೆ ತಲೆ ಕೆಡ್ಸೋಣಂಗಿಲ್ಲ ರೀ. ಆರಾಮ ಚಿಲ್ಲಾಗಿರೋದು. ವಿಡಿಯೋ ಇದನ್ನ ಮಾಡಿ ನಂದು ಇದು ಮಾಡಿ ಯಾರು ಬೇಕಾರೆ ಮಾರಕ್ಕೆ ಹೋಯ್ತ್ರಿ. ಎಷ್ಟಕ್ಕೆ ತೊಗೊಂಡ್ರಿ ಇದು? 1000 ರೂಪಾಯಿ ಕೊಟ್ಟಣ. 1000 ರೂಪಾಯಿ ಕೊಟ್ರಿ. ಈಗ ಎಷ್ಟಕ್ಕೆ ಮಾಡ್ತೀರಿ? ಅಲ್ಲಿ 100 ರೂಪಾಯಿ ಕಿಲೋ ಮಾಡಿ. 100 ರೂಪಾಯಿ ಕಿಲೋ ಮಾಡ್ತೀವಿ. ಆಯಿತು ಹೋಗ್ರಿ. 1000 ರೂಪಾಯಿಗೆ ತೊಗೊಂಡ್ರೆ ಮತ್ತೆ ಇಲ್ಲ 100 ರೂಪಾಯಿ ಕಿಲೋ ಮಾರ್ತಾರೆ ಅಂತ ನೋಡ್ರಿ. ಈ ರೀತಿ ಐತಿ. ಇಲ್ಲೆಲ್ಲ ನಾವು ಬೆಳಗ್ಗೆ ಬಂದಿದ್ರೆ ಇಲ್ಲಿ ಭಾಳಷ್ಟು ಜನ ಇರ್ತೀರ. ಇಲ್ಲಿ ನೋಡ್ಬೇಕು ಇವ್ರೇನು ಯಾವ್ದಾರ ಏನು ಆಯ್ತು ರೀ ಸರ್ ಇದು? ಮಾರಕ್ಕೆ ತಂದಿರಿ? ಎಲ್ಲಿಂದ ತೊಗೊಂಬಂದಿರಿ? ಅಣ್ಣ ಕೈ ಕೊಡು. ರಾಯಬಾಗಿಂದ ತಂದ್ರಿ? ಏನೈತ್ರಿ ಇದು? ಕುಂಬಳಕಾಯಿ. ಎಷ್ಟು ಐತ್ರಿ? ಎಷ್ಟು ಅಣ್ಣ ಏನಿದೆ? ಹಾಂ 30 ಚೀಲ ಅದಾವೇನು ರೀ? ಸೊ ನೋಡ್ಬೋದು ಕುಂಬಳಕಾಯಿ ಇಲ್ಲ 30 ಚೀಲ ಬಂದಾವ. ಈಗ ಇಲ್ಲಿ ಇಳಿಸತ್ತಾರ ನೋಡ್ರಿ ಇದು. ಇದು ಹೆಂಗೈತ್ರಿ ರೇಟ ಈ ಥರದ? ಈಗ 1,500 ಏನು ರೀ? ಅದು ಜನ ಯಾವಾಗ ಹೆಚ್ಚಿರ್ತಾರೆ ಮತ್ತು ಮಾರ್ಕೆಟ್ ಯಾವಾಗ ಇರ್ತೈತ್ರಿ ಇಲ್ಲಿ? ಬೆಳಿಗ್ಗೆ ಅಷ್ಟೇ ಇರ್ತೈತೆ ರೀ? 3ರಿಂದ 10 ಗಂಟೆ 11. ಈಗೆಲ್ಲ ಬಂದ್ ಮಾಡ್ಕೊಂಡು ಹೋಗ್ಯಾರೇನು ರೀ? ಇವತ್ತು ಸೋಮವಾರ ಸೂಟಿ ಏನು ರೀ ಅದು? ಸೊ ನೋಡ್ಬೋದು ಇದೆಲ್ಲ ಕುಂಬಳಕಾಯಿ ಗೆಳ್ಸಾತಾರ. ಹಾಂ ಮತ್ತೆಲ್ಲ ಹೆಂಗೆ ನಡೀತದೆ ರೀ ಕೆಲಸ ದಿನ? ಮೈಕೈ ಎಲ್ಲ ನುಸ್ತೈತ್ರಿ ಮಾಡಿ? ಕೆಲಸ ಮಾಡಿರಿ ಹೌದು ಕೆಲಸ ಹಾಡೈತ್ರಿ ಭಾಳ. ಎಷ್ಟು ವಜ್ಜೆ ಇರ್ತಾವೆ ಹೆಂಗೆ ಎಬ್ಬಿಸ್ತೀರಿ ಅಂತ ನಾವು ಒಂದಿನ ಏನಾರ ಎಬ್ಸಿದ್ನಿ ಅಂತ ತಿಳ್ಕೊರಿ ಅಡ್ಡ ಮಕ್ಕೊಂಬಿಡ್ತೀವಿ. ಹೇಳೋಕ್ಕಾಗಲ್ಲ ಮಾರನೇ ದಿನ. ಏನು ಮಾಡ್ತೀರಿ? ಶಾಲೆ ಕಲಿಸಿದ ಇಲ್ಲ ತೋರಿ ಏನು ಮಾಡೋದು, ಒಬ್ಬೊಬ್ರದ್ದು ಒಂದೊಂದು ಜೀವನ ಅಂತ. ಬನ್ನಿ ಇಲ್ಲಿಂದ ಈಗ ಜಂಪ್ ಮಾಡ್ತೀನಿ. ಬರ್ರಿ ಜಂಪ್ ಮಾಡ್ತೀನಿ.